ಮೈಸೂರನ್ನ ಬೆಂಕಿ ಬೆಂಬಿಡದೆ ಕಾಡ್ತಾ ಇರೋ ರೀತಿ ಕಾಣಿಸ್ತಾ ಇದೆ. ಚಾಮುಂಡಿ ಬೆಟ್ಟದ ಮತ್ತೊಂದು ಕಡೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಇವತ್ತು ಬೆಳಗ್ಗೆಯಷ್ಟೇ ಚಾಮುಂಡಿ ಬೆಟ್ಟದಲ್ಲಿ ಒಂದು ಭಾಗದಲ್ಲಿ ಕಾಣಿಸಿಕೊಂಡಿದ್ದಂತಹ ಬೆಂಕಿಯನ್ನ ಸಂಪೂರ್ಣವಾಗಿ ನಂದಿಸಲಾಗಿತ್ತು. ಇದೀಗ ಚಾಮುಂಡಿ ಬೆಟ್ಟದ ತಪ್ಪಲಲ್ಲಿ ಮತ್ತೆ ಬೆಂಕಿ ಕಾಣಿಸಿಕೊಂಡಿದೆ. ಆ ಬೆಂಕಿಯನ್ನ ನಂದಿಸುವುದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ನಿನ್ನೆ ಚಾಮುಂಡಿ ಬೆಟ್ಟದಲ್ಲಿ ಕಾಣಿಸಿಕೊಂಡಿತ್ತು ಬೆಂಕಿ, ಇವತ್ತು ತಳಭಾಗದಲ್ಲಿ ಬೆಂಕಿ ಅಬ್ಬರಿಸ್ತಾ ಇದೆ. ಕೆಲವೇ ಕ್ಷಣಗಳ ಹಿಂದೆ ವಸ್ತು ಪ್ರದರ್ಶನಾಲಯದಲ್ಲೂ ಕೂಡ ಅಗ್ನಿಯ ಅಬ್ಬರ ಜೋರಾಗಿತ್ತು. ಅಲ್ಲೂ ಕೂಡ ಬೆಂಕಿಯನ್ನ ನಂದಿಸಲಾಗಿದೆ. ಈಗ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನ ನಂದಿಸುವುದಕ್ಕೆ ಹರಸಾಹಸ ಪಟ್ಟಿದ್ದಾರೆ. ಚಾಮುಂಡಿ ಬೆಟ್ಟದಲ್ಲಿ ಕಾಣಿಸಿಕೊಳ್ತಾ ಇರುವಂತಹ ಬೆಂಕಿ ಪ್ರವಾಸಿಗರನ್ನ ಸ್ಥಳೀಯರನ್ನ ಆತಂಕಕ್ಕೀಡು ಮಾಡಿಬಿಟ್ಟಿದೆ. ನಿನ್ನೆ ರಾತ್ರಿ ಯಾವ ರೀತಿ ಬೆಂಕಿ ಆರ್ಭಟ ಇತ್ತು ಅನ್ನೋದನ್ನ ಒಂದು ಭಾಗದಲ್ಲಿ ಗಮನಿಸ್ತಾ ಇದ್ದೀರಿ. ನಿನ್ನೆಯೂ ಕೂಡ ನಿರಂತರ ಕಾರ್ಯಾಚರಣೆ ಮಾಡಿದ್ದು ಅಗ್ನಿಶಾಮಕ ಸಿಬ್ಬಂದಿ ಹಾಗೆ ಅರಣ್ಯ ಇಲಾಖೆಯ ಸಿಬ್ಬಂದಿ. ಕೊನೆಗೆ ಇವತ್ತು ಬೆಳಗ್ಗೆ ದಟ್ಟ ಪ್ರಮಾಣದಲ್ಲಿ ಇಬ್ಬನಿ ಆವರಿಸಿದಂತಹ ಕಾರಣದಿಂದಾಗಿ ಬೆಂಕಿ ಸಂಪೂರ್ಣವಾಗಿ ನಂದಿ ಹೋಗಿತ್ತು. ಆ ನಂತರದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ರಸ್ತೆ ಸಂಚಾರವನ್ನ ಮುಕ್ತಗೊಳಿಸಲಾಗಿತ್ತು. ಉತ್ತನಹಳ್ಳಿಯ ರಸ್ತೆ ಭಾಗ ಏನಿದೆ ಅಲ್ಲೂ ಕೂಡ ಸಂಚಾರಕ್ಕೆ ಮುಕ್ತ ಅವಕಾಶವನ್ನ ಕಲ್ಪಿಸಲಾಗಿತ್ತು. ಈಗ ಮತ್ತೆ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿ ನಂದಿಸುವಂತಹ ಕಾರ್ಯದಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ನಿರತರಾಗಿದ್ದಾರೆ. ಕೆಲವೇ ಕ್ಷಣಗಳ ಹಿಂದೆ ಮೈಸೂರಿನ ವಸ್ತು ಪ್ರದರ್ಶನಾಲಯದ ಆವರಣ ಏನಿದೆ ಅಲ್ಲೂ ಬೆಂಕಿ ಕಾಣಿಸಿಕೊಂಡಿತ್ತು. ಅಲ್ಲೂ ಬೆಂಕಿಯನ್ನು ನಂದಿಸುವಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಸಕ್ಸಸ್ ಆಗಿದ್ರು. ಇನ್ನೇನು ನಿಟ್ಟುಸಿರು ಬಿಡಬೇಕು ಅನ್ನುವಂತಹ ಸಂದರ್ಭದಲ್ಲಿ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಕಾಣಿಸಿಕೊಂಡಿರುವಂತಹ ಬೆಂಕಿ ಸದ್ಯ ಆತಂಕವನ್ನ ಮೂಡಿಸ್ತಾ ಇದೆ. ಬೆಂಕಿ ಕಾಣಿಸಿಕೊಳ್ಳೋದಕ್ಕೆ ಏನು ಕಾರಣ ಅನ್ನೋದು ಇನ್ನಷ್ಟೇ ತಿಳಿದು ಬರಬೇಕಾಗಿದೆ. ಚಾಮುಂಡಿ ಬೆಟ್ಟದ ತಪ್ಪಲಿನ ನೇರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಬೆಂಕಿ ನಂದಿಸೋಕೆ ಅಗ್ನಿಶಾಮಕ ಸಿಬ್ಬಂದಿ ಅರಣ್ಯ ಇಲಾಖೆಯ ಸಿಬ್ಬಂದಿ ಶತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಆ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಬೆಂಕಿ ಆವರಿಸಿಕೊಳ್ತಾ ಇದೆ. ಹಲವು ಭಾಗಗಳಲ್ಲಿ ಒಣ ಹುಲ್ಲು ಇರೋದ್ರಿಂದ ಬೆಂಕಿಯ ವ್ಯಾಪ್ತಿ ದೊಡ್ಡದಾಗ್ತಾ ಇದೆ. ಹಾಗಾಗಿ ಅದನ್ನ ತಹಬದಿಗೆ ತರುವುದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಅರಣ್ಯ ಇಲಾಖೆಯ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.